Hello students, welcome to RHchemistry. One very good news for supplementary writing students. Yes my dear students, Comedk-K ಇವರು ಒಂದು ರೀಸೆಂಟ್ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಅದರ ಪ್ರಕಾರ ಏನು ಹೇಳಿದ್ದಾರೆ ಅಂತಂದರೆ ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ ಪಾಸ್ ಆದ ಮೇಲೆ ನೀವು Comedk-Kದಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಅಂದರೆ ಆಲ್ರೆಡಿ ನೀವು Comedk-K ವೆಬ್ಸೈಟ್ Comedk-K ಎಕ್ಸಾಮಿನೇಷನನ್ನು ಬರೆದಿರಬೇಕು ಮತ್ತು ನಿಮಗೆ ರಿಸಲ್ಟ್ ಶೀಟ್ ಸಿಕ್ಕಿರಬೇಕು. ಓಕೆ, ಡಾಕ್ಯುಮೆಂಟ್ಸನ್ನು ಎಲ್ಲವನ್ನು ಕೂಡ ಈಗಲೇ ನೀವು ಅಪ್ಲೋಡ್ ಮಾಡಬಹುದು ಎಕ್ಸೆಪ್ಟ್ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್. ಅದನ್ನು ಅಪ್ಲೋಡ್ ಮಾಡೋದಕ್ಕೆ ಬರೋದಿಲ್ಲ, ಯಾಕಂದರೆ ನೀವು ಫೇಲ್ ಆಗಿರ್ತೀರಿ. ಈಗ ಸಪ್ಲಿಮೆಂಟರಿ ಎಕ್ಸಾಮಿನೇಷನಲ್ಲಿ ಎಲ್ಲ ಎಕ್ಸಾಮಿನೇಷನ್ ಕೂತ್ಕೊಂಡು ಪಾಸ್ ಆದ ಮೇಲೆ ನೀವು ರೌಂಡ್ 3ದಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ನೋಡಿ, ರೌಂಡ್ 3ದಲ್ಲಿ ನೀವು ಈ ವರ್ಷ ರೌಂಡ್ 3ದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ನಿಮಗೆ ಇನ್ನೊಂದು ಅವಕಾಶವನ್ನು ಕೂಡ Comedk ಅವರು ಕೊಟ್ಟಿದ್ದಾರೆ. ಓಕೆ, ಸೊ ವಿ ಹ್ಯಾವ್ ಟು ಟೆಲ್ ಥ್ಯಾಂಕ್ಸ್ ಫಾರ್ ದಿಸ್ ಟು Comedk. ಸೊ ಅಂದರೆ ಸಪ್ಲಿಮೆಂಟ್ರಿ ಎಕ್ಸಾಮನ್ನು ಬರಿತಾ ಇರೋಂಥ ಕ್ಯಾಂಡಿಡೇಟ್ಸ್ಗಳು ಕೂಡ ನೀವು ಆಸೆಯನ್ನು ಕಳ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀವು ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ಗೆ ಕುತ್ಕೊಂಡು ಪಾಸ್ ಆದ ಮೇಲೆ ಡೆಫಿನೆಟ್ಲಿ ಯು ಕ್ಯಾನ್ ಕಂಟಿನ್ಯೂ ಯುವರ್ ಇಂಜಿನಿಯರಿಂಗ್ ಥ್ರೂ Comedk. They will give you opportunity in round 3. So thank you for watching. Have a nice day.